ಪ್ರಸ್ತಾಪಿಸಕ್ಕೆ ಅವಕಾಶ ಕೊಟ್ಟು ಧನ್ಯವಾದಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ 2002ರ ಮತದಾರ ಪಟ್ಟಿಗೆ 2025ರ ಮತದಾರ ಪಟ್ಟಿಯನ್ನು ಮ್ಯಾಪಿಂಗ್ ಮಾಡುವ ಸಂಬಂಧ ಮುಖ್ಯ ಚುನಾವಣಾಧಿಕಾರಿಗಳ ನಿರ್ದೇಶನ ಇದೆ ಎಂದು ಹಲವಾರು ಪ್ರೌಢಶಾಲಾ ಶಿಕ್ಷಕರಿಗೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡುತ್ತಿದ್ದಾರೆ. ನೋಟಿಸ್ ನೀಡಿದ 24 ಗಂಟೆಯೊಳಗೆ ಲಿಖಿತ ಸಮಜಾಯಿಷಿ ಪತ್ರ ನೀಡುವಂತೆ ಒತ್ತಾಯಿಸಿದ್ದಾರೆ. ಇಲ್ಲವಾದರೆ ನಿಮ್ಮ ಮೇಲೆ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಕಾಲಂ 32ರಲ್ಲಿ ಪ್ರಕರಣ ದಾಖಲಿಸಿ ಶಿಸ್ತು ಕ್ರಮ ಜರುಗಿಸುವಂತೆ ಮೇಲಧಿಕಾರಿಗಳ ಶಿಫಾರಸು ಮಾಡಲಾಗುವುದು ಎಂದು ಎದುರಿಸುತ್ತಿದ್ದಾರೆ. ಈಗಾಗಲೇ ಪ್ರೌಢಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರು ಜಾತಿ ಗಣತಿ, ಸಾಮಾಜಿಕ ಶೈಕ್ಷಣಿಕ ಗಣತಿ ಮಾಡಿ ಮುಗಿಸಿದ್ದು ಎಸ್ಎಸ್ಸಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಸಮಯವೇ ಇರುವುದಿಲ್ಲ. ಈಗಾಗಲೇ ಪ್ರೌಢಶಾಲಾ ಶಿಕ್ಷಕರಿಗೆ ಶಾಲಾ ಅವಧಿಯ ಜೊತೆಗೆ ಹೆಚ್ಚುವರಿಯಾಗಿ ಬೆಳಗ್ಗೆ ಮತ್ತು ಸಂಜೆ 1 ಗಂಟೆ ಪಾಠ ಮಾಡಲು ವಿಶೇಷ ತರಗತಿ ನಡೆಸುವ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಆದೇಶವನ್ನು ಮಾಡಿರುತ್ತಾರೆ. ಎಸ್ಎಲ್ಸಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರು ಮಾಡಬೇಕಾಗಿದ್ದು ಶಿಕ್ಷಕರು ತುಂಬ ಕಾರ್ಯದೊತ್ತಡವನ್ನು ಅನುಭವಿಸಿದ್ದಾರೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಪ್ರೌಢಶಾಲೆ ಕರ್ತವ್ಯ ನಿರ್ವಹಿಸಿದ ಎಲ್ಲ ಶಿಕ್ಷಕಗಳನ್ನು BLO ಕೆಲಸದಿಂದ ಕೈಬಿಟ್ಟು ಶಾಲಾ ಕೆಲಸಗಳನ್ನು ತೊಡಗಿಸಿಕೊಳ್ಳಲು ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸುತ್ತಾ BLO ಕೆಲಸವನ್ನು ಬೇರೆ ಇಲಾಖೆಯ ನೌಕರು ನಿಯೋಜಿಸಿ ಪ್ರೌಢಶಾಲಾ ಶಿಕ್ಷಣ ಈ ಕೆಲಸದಿಂದ ಮುಕ್ತಗೊಳಿಸುವಂತೆ ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರನ್ನು ಸದನ ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇನೆ. ನಮಸ್ಕಾರ. ಸಚಿವರು ಮಾನ್ಯ ಅಧ್ಯಕ್ಷ ಉತ್ತರವನ್ನು ಕೊಡ್ತೀವಿ. ಎಲ್ಲ ಉತ್ತರ ಕೊಟ್ಟಿರಿ. ನಾನು ನಿಮ್ಮ ಪತ್ರ ಬರೆದಿದ್ದೆ. ಎಲ್ಲ ಡಿಪಾರ್ಟ್ಮೆಂಟ್ನೇ ಪರ್ಸೆಂಟೇಜ್ ಪ್ರಕಾರ ಹಾಕ್ರಿ. ಬೇರೆ ಟೀಚರ್ಸ್ನ ಯಾಕೆ ಹಾಕ್ತೀರಿ ನೀವು? ಟೀಚರ್ಸ್ನ ಹಾಕಿದ್ರೆ 3 ಮಂದಿಯಲ್ಲೇ 2 ಟೀಚರ್ ಕಳಿಸ್ತೀರಿ. ಸಾಲ ಹೆಂಗೆ ನಡಿಬೇಕು? ಮಾನ್ಯ ಅಧ್ಯಕ್ಷ, ನಾವು ಇದ್ರ ಬಗ್ಗೆ ಇಲ್ಲ ನಾವು ಇದನ್ನ ನಾನು ನಿಮ್ಗೆ ಹೇಳ್ತೀನಿ. ಪುಟ್ಟನ ಒಂದು ಸರಿ ಐತಿ. ಎಲ್ಲ ಇಲಾಖೆಯಲ್ಲಿ ಸಮಾನವಾಗಿ ಹಾಕಿ. ಅಲ್ಲ, ಅವ್ರನ್ನ ಕೈ ಬಿಡ್ಬೇಕಂತ ಕೈ ಬಿಡಿ. ನಮ್ದು ಅದೇ ವಿಷಯ ಇದೆ ಸರ್. ಎಲ್ಲರೂ ಬಿಡ್ತಾರೆ. ಅದನ್ನ ರೈಟಿಂಗಲ್ಲಿ ಕರೆಕ್ಟಾಗಿ ಕೊಟ್ಟು ದಯಮಾಡಿ ಕೊಟ್ಬಿಡಿ. ಆಯ್ತು. ಪ್ರಸ್ತಾಪಿಸಕ್ಕೆ ಅವಕಾಶ ಕೊಟ್ಟು ಧನ್ಯವಾದಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ 2002ರ ಮತದಾರ ಪಟ್ಟಿಗೆ 2025ರ ಮತದಾರ ಪಟ್ಟಿಯನ್ನು ಮ್ಯಾಪಿಂಗ್ ಮಾಡುವ ಸಂಬಂಧ ಮುಖ್ಯ ಚುನಾವಣಾಧಿಕಾರಿಗಳ ನಿರ್ದೇಶನ ಇದೆ ಎಂದು ಹಲವಾರು ಪ್ರೌಢಶಾಲಾ ಶಿಕ್ಷಕರಿಗೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡುತ್ತಿದ್ದಾರೆ. ನೋಟಿಸ್ ನೀಡಿದ 24 ಗಂಟೆಯೊಳಗೆ ಲಿಖಿತ ಸಮಜಾಯಿಷಿ ಪತ್ರ ನೀಡುವಂತೆ ಒತ್ತಾಯಿಸಿದ್ದಾರೆ. ಇಲ್ಲವಾದರೆ ನಿಮ್ಮ ಮೇಲೆ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಕಾಲಂ 32ರಲ್ಲಿ ಪ್ರಕರಣ ದಾಖಲಿಸಿ ಶಿಸ್ತು ಕ್ರಮ ಜರುಗಿಸುವಂತೆ ಮೇಲಧಿಕಾರಿಗಳ ಶಿಫಾರಸು ಮಾಡಲಾಗುವುದು ಎಂದು ಎದುರಿಸುತ್ತಿದ್ದಾರೆ. ಈಗಾಗಲೇ ಪ್ರೌಢಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರು ಜಾತಿ ಗಣತಿ, ಸಾಮಾಜಿಕ ಶೈಕ್ಷಣಿಕ ಗಣತಿ ಮಾಡಿ ಮುಗಿಸಿದ್ದು ಎಸ್ಎಸ್ಸಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಸಮಯವೇ ಇರುವುದಿಲ್ಲ. ಈಗಾಗಲೇ ಪ್ರೌಢಶಾಲಾ ಶಿಕ್ಷಕರಿಗೆ ಶಾಲಾ ಅವಧಿಯ ಜೊತೆಗೆ